Hi guys, welcome back to the new vlog, your vlog. Welcome back to the new vlog guys. ಸ್ವಾಗತ ಸುಸ್ವಾಗತ ವ್ಲಾಗ್ಗೆ. ಇವತ್ತಿನ ವ್ಲಾಗು ಏನಿಲ್ಲ, ನೀವು ತಮ್ಮಲ್ಲಿ ನೋಡ್ದಂಗೆ ಇವತ್ತು ಒಂದು ಕಡೆ ಹೋಗ್ಬೇಕು. ಅಲ್ಲಿ ಹೋಗಿ ಒಂದು ಚಾಲೆಂಜ್ ತಗೊಂಡಿದ್ದೀನಿ. ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಇವತ್ತು ಕಾಲೇಜ್ ರಜಾ, ಏಕೆಂದರೆ ನಾನೇ ರಜಾ ಹಾಕೊಂಡಿದ್ದೀನಿ. ಏನಕ್ಕೆಂದರೆ ನಿನ್ನೆ ಹಬ್ಬ ಆಗಿತ್ತು, ಇವತ್ತು ಹೊಸ್ದಡ್ಕು ಇರೋದ್ರಿಂದ ಇವತ್ತು ಕಾಲೇಜಿಗೆ ಯಾರೋ ಫ್ರೆಂಡ್ಸು ಬರ್ತಾಯಿಲ್ಲ. ಹಬ್ಬ ನಿನ್ನೆ ಆಗಿತ್ತು, ಇವತ್ತು ಇದಕ್ಕೆ ಹೊಸ್ದಡ್ಕು ಅನ್ನೋ ರೀತಿಯಿಂದ ಆದ್ದರಿಂದ ಇವತ್ತು ಎಲ್ಲ ರಜೆ ಹಾಕ್ಕೊಂಡಿದ್ದೀವಿ. ಇನ್ನು ಮಂಡ್ಯದ ಹೋಗಬೇಕು. ಬನ್ನಿ, ಇವತ್ತು ಒಂದು ಜಾಗಕ್ಕೆ ಹೋಗೋದಿದೆ. ಅಲ್ಲಿಗೆ ಹೋಗಿ ಒಂದು ಚಾಲೆಂಜ್ ತಗೊಂಡು ಅಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಆ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀರಾ ಮಾಡಲ್ವ ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಪ್ಲೀಸ್ ಈ ಈ ಈ ವಿಡಿಯೋಗಳನ್ನ ಹಾಕೋದನ್ನ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಕೆಳಗಡೆ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಯಾವುದೇ ಇದ್ದರೂ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಏನಿಲ್ಲ, ಈ ವ್ಲಾಗು ಭಾಳ ವಿಶೇಷವಾಗಿರುತ್ತೆ. ನೀವು ಈ ವಿಡಿಯೋನ ನೋಡಬೇಕು. ಮತ್ತು ಈ ವ್ಲಾಗು ಈಗ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು, ಯಾಕೆಂದರೆ ಕಂಟೆಂಟ್ ಸಿಗ್ತಿರಲಿಲ್ಲ. ಪ್ಲಸ್ಸು ಕಂಟೆಂಟ್ ಹುಡ್ಕೋದ್ರಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದು. ಪ್ಲಸ್ಸು ಕಾಲೇಜ್ ಹೋಗ್ತಿದ್ದರಿಂದ ಅದೇ ಕಾಲೇಜ್ ಒಳಗೆ ಬರ್ತಿದ್ರೆ ನಿಮಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಆಯಿತು. ನೋಡ್ತೀನಿ ಮುಂದೆ ಹೋಗ್ತಾ ಹಂಗೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಾಂದರೆ ವಾರಕ್ಕೆ 4ರಿಂದ 5 ವ್ಲಾಗ್ ಕೊಡ್ತೀನಿ, ಇಲ್ಲಾಂದರೆ ವಾರಕ್ಕೆ 3-4 ಕೊಡ್ತೀನಿ. ಆ ಥರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆ ವ್ಲಾಗ್ಗಾರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟಿಂದ ಒಂದು ಆಪರ್ಚುನಿಟಿ ಸಿಗ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ನೆಕ್ಸ್ಟು ಸಿಗ್ತೀನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಇವತ್ತು ಕೆಲಸ ಇವತ್ತು ಕೆಲ್ಸಕ್ಕೆ ಬಂದಿರಿ ಗೈಸ್, ಏಕೆಂದರೆ ಇವತ್ತು ಕೆಲಸ ಭಾರಿ ಇದೆ. ಇವತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಅವತ್ತು ಮನೇಲಿ ಮಾಡಿದ್ದು ಕೆಲಸ ಇವತ್ತು ಕೆಲಸಕ್ಕೆ ಬಂದಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಯಾರು ಕೊಟ್ಟಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮನೆ ಕಟ್ಟುವಾಗಲೇ ಹೋಮ್ ಟೂರ್, ಈಗ ನಾವು ಹೋಮ್ ಟೂರ್ ಕೊಡ್ತೀನಿ, ಹೆಂಗಿದೆ ಏನೇನು ಅಂತ ಊಟಕ್ಕೆ ಬಂದಾಗ ಕೊಡ್ತೀನಿ ನೋಡಿ. ಈಗ ಆ ರೂಮ್ನ ಅದೊಂದು ರೂಮ್ನ ಕ್ಲೀನ್ ಮಾಡ್ತೀನಿ. ನಿಮಗೆ ಈಗ ಅದನ್ನ ಮುಗಿಸಿ ಈ ಗಾರೆ ಕೊಟ್ಟು ಸಿಗ್ತೀನಿ. ಸಾಯ್, ಒಂದೆರಡು ಕರಣೆ ಆದರೆ ಸಾಕ ಸಿಮೆಂಟು. ಏನ್ರಿ ಕೆಲಸ ಇದು ಒಂದು ಮುಗ್ದೈತೆ ಕಂಪ್ಲೀಟ್, ಒಂದು ಆಗೈತೆ. ಇವತ್ತು ಭಾರಿ ಕೆಲಸ ಗೈಸ್. ಇದು ಬಾಲ್ಕನಿ, ಈಗ ಫ್ರಂಟ್ ಡೋರ್, ಹಾಲ್, ಅದು ದೇವ್ರ ಮನೆ. ಇನ್ನು ಗೋಡೆ ಕಟ್ಬೇಕು ಆ ಕಡೆದು ಕಿಚನ್, ಅದು ರೂಮು, ಇದು ಸ್ನಾನ ಮನೆ, ಇದೊಂದು ರೂಮ್, ಅದು ಕಿಚನು, ಅದೊಂದು ರೂಮ್, ಇದೊಂದು ರೂಮ್, ಅದು ಸ್ನಾನ ಮನೆ, ಇದು ದೇವ್ರ ಮನೆ, ಇದು ಕಿಚನ್, ಇದು ಯುಟಿಲಿಟಿ, ಕಿಚನ್ ಯುಟಿಲಿಟಿ. ಇಷ್ಟಾಗೈತೆ ಗೈಸ್ ಇದು ಮನೆ. ಯಾರು ಕೊಟ್ಟಿರಲ್ಲ, ಹೋಮ್ ಟೂರ್ ಅಂತ ಅಂದ್ಕೊಂಡಿದ್ದೀನಿ ಮನೆಗಳಿಂದ. ನಾನೇ ಫಸ್ಟ್ ಟೈಮ್ ಕೊಡ್ತಾ ಇರೋದು ಹೋಮ್ ಟೂರ್. ಐ ಹೋಪ್ ಇಷ್ಟ ಆಗಿರುತ್ತೆ ವೀಡಿಯೋಗಳು ಅಂತ ಹೇಳ್ಕೊತೀನಿ. ಬನ್ನಿ, ಈಗ ಕೆಲಸ ಲಂಚ್ ಬ್ರೇಕ್ 1:30ಗೆ ಲಂಚ್
ಮುಗಿಸ್ಬೇಕು. ಎಲ್ಲ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಬೇಕು. ಬನ್ನಿ ಇವತ್ತಿನ ಅನುಭವ ಹೇಗಿದೆ ಅಂತ ಮನೆಗೆ ಹೋಗಿ ತಿಳಿಸ್ತೀನಿ. ಕೆಲಸ ಮಾಡೋಣ ಬನ್ನಿ, ಬೇಯಿಸ್ಕೊ ಗೈಸ್. ಈಗ ಲಂಚ್ ಮುಗಿಸ್ಕೊಂಡು ಈಗ ಊಟ ಮುಗಿಸ್ಕೊಂಡು ಈಗ ತಿರ್ಗಾ ಕೆಲಸ ಬರ್ತಿದ್ದೀವಿ. ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಬೇಕು. ಈಗ ಹೋಗಿ ನಾನು 4 ಗಂಟೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಒಂದು ಫ್ಲೋರ್ ಆಗೈತೆ, ತಿರುಗಿ ತಗೊಡ್ಬೇಕು. ಇವನೇ ಕಲ್ಸಿಸಿರೋದು. ಈಗ ಕೆಲಸ ಮಾಡಬೇಕು. ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಮನೆಗೆ ಹೋಗಿ ಸಿಗಬೇಕು. ಕೇಳ್ಕೋಬೇಕು, ಕೇಳ್ದೇನೆ ಮಾಡಕ್ಕದ್ದ. ಸೊ ಗೈಸ್, ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ಮುಂದೆ ಸಿಗ್ತೀವಿ ಗೈಸ್. ನಿನ್ನೆ ಕೆಲಸ ಹೋಗಿದ್ನಲ್ಲ ಒಂದಿನ ಗಾರೆ ಕೆಲಸಕ್ಕೆ. ಏನಾಯಿತು ಅಂದರೆ ಅಲ್ಲಿಂದ ಬಂದು ಟಯರ್ಡ್ ಆಗಿತ್ತು ಫುಲ್ಲು. ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಬಿಟ್ಟೆ. ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಎದ್ದು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಒನ್ ಡೇ ಆಫ್ ಕೆಲಸ ಹೆಂಗಿತ್ತು ಅಂದರೆ ಭಾಳ ಇಷ್ಟನೂ ಆಯಿತು ಪ್ಲಸ್ ಕಷ್ಟನೂ ಆಯಿತು. ಯಾಕೆ ಅಂದರೆ ಗಾರೆ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದು ನೋಡ್ತೀನಿ ಮೈಕೈ ಎಲ್ಲ ನೋವು ಬಂದುಬಿಟ್ಟೈತೆ ಗೈಸ್. ಅಂದರೆ ಫಸ್ಟ್ ಡೇ ಅಲ್ವಾ, ಆದ್ದರಿಂದ ಮೈಕೈ ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ. ಅದರಿಂದ ಗಾರೆ ಕೆಲಸ ಏನು ಸುಲಭ ಅಲ್ಲ, ಭಾಳ ಕಷ್ಟನೂ ಐತೆ. ಮತ್ತು ಗಾರೆ ಕೆಲಸದಿಂದ ಒಂದು ತಿಳಿಯೋದೇನೆಂದರೆ ಅದು ಸುಲಭ ಅಲ್ಲ, ಕಷ್ಟಕರವಾಗಿದೆ. ಅಂಥದ್ರಲ್ಲಿ ಅವರು ಎಷ್ಟು ದುಡಿತಾರೆ ಕೂಲಿದಾರರು, ಅವ್ರಿಗೆ ಒಂದು ಸಲ್ಯೂಟು. ಮತ್ತು ಗಾರೆ ಕೆಲಸ ಅನ್ನೋದು ಒಂದು ಅವಮಾನದ ಕೆಲಸ ಅಲ್ಲ, ಅದು ಒಂದು ಡಿ ಬಾಸ್ ಸರ್ ಹೇಳಿರೋ ರೀತಿ ನಮ್ಮಮ್ಮ ಅಂತಾರೆ ಕೂಲಿ ಅವ್ರು ಇಲ್ದವ್ರೆ ದುನಿಯಾನೇ ಖಾಲಿ ಅಂತ. ಆ ಥರ ಒಂದು ಮೈಂಡ್ ಸೆಟ್ಟು. ಮತ್ತು ಕೂಲಿ ಕೆಲಸ, ಆ ಕೆಲಸ ಈ ಕೆಲಸ ಅಂತ ಅವಮಾನ ಮಾಡಬಾರ್ದು. ಎಲ್ಲವೂ ಒಂದೇ ಕೆಲಸ ಅಂತ ತಿಳ್ಕೋಬೇಕು. ಪ್ಲಸ್ಸು ಈ ಕೆಲಸದಿಂದ ನನಗೂ ಅನುಭವ ಆಗಿದ್ದೇನೆಂದರೆ ಕೆಲಸ ಒಂದು ಕೆಲಸ ಅಂತ, ಮೇಲು ಕೀಳು ಅನ್ನೋ ಕೆಲಸ ಅಲ್ಲ ಅಂತ ತಿಳುವಳಿಕೆ ಆಯಿತು. ಆದ್ದರಿಂದ ಗಾರೆ ಕೆಲಸ ಭಾಳ ಇದಾಗಿದೆ, ಒಳ್ಳೆಯದು. ನನಗೂ ಕಷ್ಟ ಆಯಿತು. ಒಂದಿನ ಫಸ್ಟ್ ಡೇ ಹೋಗಿರೋದ್ರಿಂದ ನನಗೂ ಕಷ್ಟ ಆಯಿತು. ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳ್ತೀನಿ. ಸೊ ಈ ವಿಡಿಯೋಗಳು, ಐ ಹೋಪ್ ವಿಡಿಯೋಗಳು ಇಷ್ಟ ಆಗ್ತಿದೆ. ಇವತ್ತಿನ ವ್ಲಾಗು ಭಾಳ ಸರ್ಪ್ರೈಸಿಂಗ್ ಆಗಿತ್ತು. ಒಳ್ಳೆ ವಿಷಯ ತರುವಂಥ ವ್ಲಾಗ್ ಆಗಿದೆ ಇದು. ಆದ್ದರಿಂದ ಒಂದಿನ ಗಾರೆ ಕೆಲಸದ ಅನುಭವ ಭಾಳ ನನಗೆ ಎಕ್ಸ್ಪೀರಿಯೆನ್ಸ್ ಆದ ಒಂದು ಕೆಲಸ ಆಯಿತು. ಇದರಿಂದ ನಾನು ಭಾಳ ತಿಳ್ಕೊಂಡೆ. ಮತ್ತು ಅದರಿಂದ ಕಷ್ಟ ಏನು, ನೋವೇನು, ಅದರಿಂದ ಏನೇನಾಗುತ್ತೆ ಅಂತದ ತಿಳ್ಕೊಂಡಿದ್ದೀನಿ. ಆದ್ದರಿಂದ ಕೆಲಸನೇ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೀಗೆ ಡೈಲಿ ವ್ಲಾಗ್ಗಳು ಬರ್ತಾ ಇರ್ತವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಟೇಕ್ ಕೇರ್, ಗುಡ್ ಬೈ.